ವಿಶೇಷವಾದಂತಹ ಒಂದು ಹಬ್ಬದ ಕಾರ್ಯಕ್ರಮ. ಕೆಲವು ಪ್ರಾಂತಗಳಿಗೆ ಕೆಲವು ಹಬ್ಬಗಳು ನಿಯಮಿತವಾಗುತ್ತದೆ. ಆದರೆ ಈ ಕ್ರಿಸ್ಮಸ್ ಹಬ್ಬ ಪ್ರಪಂಚದಲ್ಲಿರುವಂತಹ 275 ದೇಶಗಳಲ್ಲಿ ದೇವರನ್ನು ಸ್ತುತಿಸಿ ಕೊಂಡಾಡುವಂತಹ ದಿವಸ. ಯಾಕಂದರೆ ದೇವರು ಮನುಷ್ಯನಾಗಿ 2000 ವರ್ಷದ ಹಿಂದೆ ಆತನ ಹುಟ್ಟಿ ಬಂದ. ಆತನ ಹುಟ್ಟಿ ಬಂದಿದ್ದ ಮೂಲಕ ಇವತ್ತು ನಾವು ಹುಟ್ಟಿದ ದಿನವನ್ನು ಮತ್ತೆ ಮರಣದ ದಿನವನ್ನು ಎಲ್ಲವೂ ವಿಶ್ಲೇಷಣೆ ಮಾಡುತ್ತೇವೆ. ಎಲ್ಲ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಹೋಗುವಾಗ, ಹುದ್ದೆಯಲ್ಲಿ ಸೇರಿದಾಗ, ವ್ಯಾಪಾರದಲ್ಲಾಗಲಿ, ಒಂದು ಆಫೀಸ್ಗಳಲ್ಲಿ ಪ್ರತಿಯೊಂದಕ್ಕೆ ಯೇಸು ಕ್ರಿಸ್ತನ ದಿನ ಅಂದ್ರೆ ಏಣಿ ಯಾವತ್ತೇ ಕ್ರೈಸ್ತ ಅಂತ ಹೇಳ್ತಾರಲ್ವ, ಅದೇ ರೀತಿಯಂತೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಲೋಕಕ್ಕೆ ಬಂದಿರೋದ್ರ ಮೂಲಕ ಎಲ್ಲರಿಗೆ ಮತ್ತೆ ಈ ಒಂದು ವಿಶೇಷತೆ ಉಂಟಾಯಿತು. ಆತನಿಲ್ಲದೆ ನಮ್ಮ ಜೀವಿತಕ್ಕೆ ಆಧಾರವಿಲ್ಲ. ನಮ್ಮ ಜೀವನಕ್ಕೆ ಜೀವಿತವಾಗಿ ಜೀವಿತಕ್ಕೆ ಆಧಾರವಾಗಿರುವಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನೆನಪು ಮಾಡಿಕೊಂಡು ದೇವರನ್ನ ಸ್ತುತಿಸಿ ನಾವು ಕೊಂಡಾಡುತ್ತಿದ್ದೇವೆ. ಯಾಕಂದರೆ ಯೇಸು ಕ್ರಿಸ್ತನ ಒಂದು ದೇಶಕ್ಕೆ, ಒಂದು ರಾಷ್ಟ್ರಕ್ಕೆ, ಒಂದು ಕುಲಕ್ಕೆ, ಒಂದು ಮತಕ್ಕೆ ಪರಿಮಿತನಲ್ಲ. ಆತನು ಇಡೀ ಪ್ರಪಂಚದಲ್ಲಿ ಇರುವಂತ ಎಲ್ಲರಿಗೆ ದೇವರಾಗಿದ್ದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹುಟ್ಟಿದಂತ ಈ ದಿವಸದಲ್ಲಿ ನಾವು ಆತನ ನೆನೆಸಿಕೊಳ್ಳುತ್ತೇವೆ. ಯಾಕಂದರೆ ಆತನ ಪರಲೋಕದಿಂದ ಮನುಷ್ಯನಾಗಿ ಇಳಿದು ಬಂದ. ಆತನು ಕನ್ನಿಕೆ ಮರಿಯ ಗರ್ಭದಲ್ಲಿ ಆತನು ಉದ್ಭವಿಸಿದ. 33 ವರ್ಷದಲ್ಲಿ ಆತನು ಯಾವ ತಪ್ಪು ದೋಷ ಅಪರಾಧ ಮಾಡುತ್ತದೆ ಪವಿತ್ರನಾಗಿ ನಿರ್ದೋಷಿಯಾಗಿ ಜೀವಿಸುತ್ತ ನಮ್ಮ ದೇವರು ಎಲ್ಲಾ ಪಾಪಿಗಳಿಗೋಸ್ಕರ ಆತನ ಸಂಖ್ಯೆಯಲ್ಲಿ ಸತ್ತ. ಆತನು ಸತ್ತದ್ದು ಮನುಷ್ಯನಾಗಿ ಸತ್ತ, ಆದರೆ ಪ್ರತಿದಿನಾಗಿ ದೇವರಾಗಿ ಅದು ಪ್ರತಿದಿನಾಗಿ ಈ ದೇವರು ಇವತ್ತು ನಮ್ಮ ದೇವರಾಗಿದ್ದಾರೆ. ಈ ದೇವರನ್ನು ನಾವು ನೆನಪು ಮಾಡಿಕೊಳ್ಳುವಾಗ ಆತನ ಪ್ರೀತಿ ತ್ಯಾಗ ನಾವು ನೆನಪು ಮಾಡಿಕೊಳ್ತಿದ್ದೇವೆ. ಆತನು ತೋರಿಸಿದಂತಹ ಒಂದು ಪ್ರೀತಿ, ಆತನ ಕೊಟ್ಟಿರುವಂತಹ ರಕ್ಷಣೆ ನಾವು ನೆನಪು ಮಾಡಿಕೊಳ್ಳುವಾಗ ಈ ಸಮಯದಲ್ಲಿ ನಾವು ಈ ಸಂದರ್ಭದಲ್ಲಿ ನಮಗೋಸ್ಕರ ಪರಲೋಕದಿಂದ ಹೇಳುವಂತಹ ದೇವರು ಆತನನ್ನು ನಾವು ನೆನಪು ಮಾಡಿಕೊಳ್ಳುತ್ತೇವೆ. ಅದಕ್ಕೋಸ್ಕರ ನಾವು ಆತನು ಮುಂಚೆ ಆ ರೀತಿಯಾಗಿ ನಮ್ಮ ದೇವರು